ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ರಂಗೋಲಿ ಅಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿ ನೇಹಾ ಪ್ರತಿಕ್ರಿಯಿಸಿದ್ದು, ನಾನು 2019ರಲ್ಲಿ ಮದುವೆಯಾಗಿ ಬೆಂಗಳೂರಿಗೆ ಬಂದಿದ್ದೆ. ಅಂದಿನಿಂದಲೇ ಕಿರುಕುಳ ನೀಡಲು ಶುರು ಮಾಡಿದ್ರು. 1.5 ಅಡಿ ರಂಗೋಲಿ ಬಿಡಿಸಿದ್ರು. ನಾವು ಓಡಾಡುವ ಪ್ಯಾಸೇಜ್ ಸಂಪೂರ್ಣ ಬ್ಲಾಕ್ ಮಾಡ್ತಿದ್ರು. ಮಂಜುನಾಥ್ ಪದೇ ಪದೇ ಬೆಲ್ ಮಾಡಿ ಧಮ್ಕಿ ಕೂಡ ಹಾಕ್ತಿದ್ರು. ಮನೆಯ ಡೋರ್ಗೆ ಪಾಟ್ನಿಂದ ಹೊಡೆದು ಕಿರುಕುಳ ಕೊಡ್ತಿದ್ರು. ಉತ್ತರ ಭಾರತೀಯರಿಗೆ ಕರ್ನಾಟಕ ಸೇಫ್ ಇಲ್ವಾ ಅಂತ ಯುವತಿ ನೇಹಾ ಪ್ರಶ್ನೆ ಮಾಡಿದ್ದಾಳೆ. ಲೋಕಕದನ ನಡುವೆ ವಿದ್ಯುತ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇಂದಿನಿಂದ ಕೆಇಆರ್ಸಿ ನೂತನ ವಿದ್ಯುತ್ ದರ ಪರಿಷ್ಕರಣೆಯಾಗಿದೆ. 100 ಯೂನಿಟ್ಗಿಂತ ಹೆಚ್ಚಾಗಿ ವಿದ್ಯುತ್ ಬಳಕೆ ಮಾಡೋ ಗ್ರಾಹಕರಿಗೆ 1 ಯೂನಿಟ್ಗೆ ₹1.10 ಕಡಿತಗೊಂಡಿದೆ. ಇನ್ನು 15 ವರ್ಷಗಳ ಬಳಿಕ ವಿದ್ಯುತ್ ದರ ಇಳಿಕೆ ಕಂಡಿದ್ದು ಗ್ರಾಹಕರಿಗೆ ಕೊಂಚ ರಿಲೀಫ್ ಆಗಿದೆ. ನೀರಿಲ್ಲದ ಸಮಸ್ಯೆ ಜನರ ಆರೋಗ್ಯವನ್ನ ಕ್ಷೀಣಿಸುತ್ತಿದೆ. ಆದರೆ ನೀರನ್ನ ರಕ್ಷಿಸಿ ಅಂತಿರೋ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕಾವೇರಿ ನೀರು ಚರಂಡಿ ಪಾಲಾಗ್ತಿದೆ. ಮೈಸೂರು ರಸ್ತೆ ಬಳಿಯ ರಾಜಕಾಲುವೆಯಲ್ಲಿ ಈ ದೃಶ್ಯ ಕಂಡು ಬಂದಿದೆ. ನಿತ್ಯ ಓಡಾಡುವ ಏರಿಯಾದಲ್ಲಿ ಕಾವೇರಿ ಜಲ ವ್ಯರ್ಥವಾಗ್ತಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ಆರ್ ಚಂದ್ರು ನಿರ್ಮಾಣದ ಹೊಸ ಚಿತ್ರಕ್ಕೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಆರ್ ಚಂದ್ರು ಇತ್ತೀಚೆಗೆ ಆರ್ಸಿ ಸ್ಟುಡಿಯೋಸ್ ಎಂಬ ನಿರ್ಮಾಣ ಸಂಸ್ಥೆ ಆರಂಭಿಸಿ ಏಕಕಾಲಕ್ಕೆ 5 ಚಿತ್ರಗಳಿಗೆ ಚಾಲನೆ ನೀಡಿದ್ರು. ಈಗ ಆರ್ಸಿ ಸ್ಟುಡಿಯೋ ಸಂಸ್ಥೆ ಮೂಲಕ 6ನೇ ಚಿತ್ರದ ಘೋಷಣೆಯಾಗಿದ್ದು, 6ನೇ ಚಿತ್ರದಲ್ಲಿ ನಾಯಕರಾಗಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಿನಯಿಸುತ್ತಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.